ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮುಂದಿನ ಪೀಳಿಗೆಗೆ ಗಾಳಿಯನ್ನು ಉಚಿತವಾಗಿ ಪಡೆಯಲು ಒಂದು ಮರವನ್ನು ನೆಡಿ ಎಂಬ ಆಶಯದಂತೆ ಇವತ್ತು ನಾವೆಲ್ಲ ಸಸಿಗಳನ್ನು ನಡೆಯಲು ಪಣತೊಟ್ಟಿರುವ ನಮ್ಮ ಯಶವಂತರೇಗೌಡ ಬಿ ಪಾಟೀಲ್ ಫೌಂಡೇಶನ್ ಹಾಗೂ ಸಾಮಾಜಿಕ ಮತ್ತು ಪ್ರಾದೇಶಿಕ ಅರಣ್ಯ ವಲಯ ಇವರ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಮರಗಳನ್ನು ಅಪರೂಪವಾಗಿಸಬೇಡಿ, ಅವುಗಳನ್ನು ಎಚ್ಚರಿಕೆಯಿಂದ ಇರಿಸಿ ಅನ್ನುವ ಒಂದು ಘೋಷವಾಕ್ಯದಂತೆ ಮರಗಳನ್ನು ನೋಡಿಕೊಳ್ಳಿ, ಅವು ನಿಮ್ಮನ್ನು ನೋಡಿಕೊಳ್ಳುತ್ತವೆ ಎಂಬುವ ಆಶಯದಂತೆ ಇವತ್ತು ಮನೆಗೊಂದು ಮರ, ಮಗುವಿಗೊಂದು ಮರ, ವನ್ಯಜೀವಿ ಗಣ್ಯಜೀವಿ ಎಂಬಂತೆ ಇವತ್ತು ನಾವು ಏನು ಸಸಿಗಳನ್ನು ನಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಸರತಿ ಸಾಲಿನಲ್ಲಿ ನಿಲ್ಲಬೇಕು. ಈ ಒಂದು ಸರತಿ ಸಾಲಿನಲ್ಲಿ ಬರಲು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಪ್ರಥಮ ಬಾರಿಗೆ ಇಂಡಿ ತಾಲೂಕಿನಲ್ಲಿ ಈ ಒಂದು ಅಮೋಘವಾದ ಉಸಿರಿಗಾಗಿ ಹಸಿರು ಅಭಿಯಾನ ಕಾರ್ಯಕ್ರಮ ಬಹಳ ಸೊಗಸಾಗಿ ವಿವಿಧ ತಾಲೂಕಿನ ಇಂಡಿ ಮತ್ತು ಚಡ್ಚಾಣ ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಇಂಡಿ ತಾಲೂಕಿನ ಸಾವಳಸಂಗ ಗ್ರಾಮದಲ್ಲಿನ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕೋದ್ಯಾನದಲ್ಲಿ ಹಮ್ಮಿಕೊಂಡ ವಿಶ್ವ ಪರಿಸರ ದಿನ. ಗಿಡ ಮರಗಳನ್ನ ಕಡಿದ್ರೆ ನಮ್ಮನ್ನೇ ನಾವು ತೊಂದರೆಯಲ್ಲಿ ಸಿಲುಕುವಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಭವಿಷ್ಯಕ್ಕಾಗಿ ಕಳಕಳಿಯಿಂದ ಪರಿಸರ ಸಂರಕ್ಷಣೆ ಮಾಡಬೇಕು. ಜೀವ ಸಂಕುಲಗಳ ಬದುಕಿಗೆ ನಿಸರ್ಗ ಸಹಾಯ ಮಾಡುತ್ತೆ. ಒಬ್ಬರ ಅಭಿಮಾನಿ ಆಗೋದಕ್ಕಿಂತ ಪರಿಸರ ಅಭಿಮಾನಿ ಆಗಬೇಕು, ಪರಿಸರ ಪ್ರೇಮಿ ಆಗಬೇಕು ಅಂತ ಶಾಸಕ ಯಶವಂತರಾಯಗೌಡ ಪಾಟೀಲ ಹೇಳಿದ್ರು. ಅವರು ಶ್ರೀ ಯಶವಂತರಾಯಗೌಡ ಪಾಟೀಲ್ ಫೌಂಡೇಶನ್ ಪಡನೂರ, ಸಾಮಾಜಿಕ ಮತ್ತು ಪ್ರಾದೇಶಿಕ ಅರಣ್ಯ ಇಲಾಖೆ ಅವರ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಉಸಿರಿಗಾಗಿ ಹಸಿರು ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪರಿಸರ ಸಂರಕ್ಷಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಪ್ರತಿಯೊಬ್ಬರು ಪರಿಸರ ಸಂರಕ್ಷಿಸಬೇಕು. ಗಿಡ ಮರಗಳನ್ನು ಹೆಚ್ಚು ಬೆಳೆಸುವುದರಿಂದ ಬಿಸಿಲ ಬೇಗೆ ಕಡಿಮೆಯಾಗಿ ಜನರಿಗೆ ಉತ್ತಮ ಆಮ್ಲಜನಕ ದೊರೆಯಲಿದೆ. ಪರಿಸರದ ಸೌಂದರ್ಯವು ಹೆಚ್ಚಾಗಲಿದೆ. ಮುಂದಿನ ಪೀಳಿಗೆಗಾಗಿ ಆರೋಗ್ಯಯುತ ವಾತಾವರಣ ಕೊಂಡೊಯ್ಯಬೇಕಾದ್ರೆ ಪರಿಸರ ಸಂರಕ್ಷಣೆ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ ಅಂತ ಹೇಳಿದರು. ಎಸಿ ಅನುರಾಧ ವಸ್ತ್ರದ ಮಾತನಾಡಿ ಸಾರ್ವಜನಿಕರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗ್ತಾ ಇದೆ. ಪರಿಸರ ನಾಶದಿಂದ ಪ್ರಾಣಿ ಪ್ರಪಂಚಕ್ಕೆ ತೊಂದರೆಯಾಗುತ್ತೆ. ಪರಿಸರವು ಪ್ರತಿಯೊಂದು ಜೀವರಾಶಿಗೆ ಅತ್ಯಂತ ಅಮೂಲ್ಯ ಕೊಡುಗೆಯಾಗಿದೆ ಎಂದರು. ಸಾನ್ನಿಧ್ಯ ವಹಿಸಿದ್ದ ಗುರುದೇವಾಶ್ರಮದ ಅಮೃತಾನಂದ ಮಹಾಸ್ವಾಮೀಜಿ ಮಾತನಾಡಿ, ವೃಕ್ಷ ಪರಿಸರ ಪ್ರೇಮಿಯಾಗಿದ್ರು. ಸಿದ್ದೇಶ್ವರ ಶ್ರೀಗಳು ವಿಜಯಪುರದ ಆಶ್ರಮದಲ್ಲಿ ಗಿಡಗಳನ್ನು ಹಚ್ಚಿದ್ದಾರೆ. ಪರಿಸರದ ಬಗ್ಗೆ ಸದಾ ಕಾಳಜಿ ಹೊಂದಿರುವ ಶ್ರೀಗಳ ಆದರ್ಶವನ್ನ ಪ್ರತಿಯೊಬ್ಬರು ಪಾಲಿಸಿಕೊಂಡು ಪರಿಸರ ರಕ್ಷಣೆ ಮಾಡಬೇಕು. ವಿದ್ಯಾರ್ಥಿಗಳು ಗಿಡಗಳನ್ನು ನೆಟ್ಟು ಇತರರಿಗೂ ಗಿಡ ನೆಡುವಂತೆ ಪ್ರೋತ್ಸಾಹಿಸಬೇಕು. ಇದು ಪರಿಸರವನ್ನು ಉಳಿಸುವ ಮಾರ್ಗ. ಮರ ಗಿಡಗಳನ್ನು ಪೋಷಿಸಿದ್ರೆ ನಮ್ಮ ವೈಯಕ್ತಿಕ ಆರೋಗ್ಯದ ಜೊತೆಗೆ ಪರಿಸರವು ಸಂರಕ್ಷಣೆಯಾಗುತ್ತೆ. ನಾವು ಬದುಕುವ ಪರಿಸರವನ್ನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಪರಿಸರ ರೋಗಗ್ರಸ್ತವಾದ್ರೆ ಪ್ರಾಣಿ ಪ್ರಪಂಚವು ರೋಗಿಯಾಗತ್ತೆ. ಪರಿಸರ ಶ್ರೀಮಂತವಾದ್ರೆ ನಾವೆಲ್ಲ ಶ್ರೀಮಂತರಾಗ್ತೇವೆ ಎಂದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎನ್.ಟಿ. ಪಾಟೀಲ, ಎಸ್.ಎಚ್. ವಾಸನ ಮಾತನಾಡಿದರು. ಉಪಾರಣ್ಯ ಸಂರಕ್ಷಣಾಧಿಕಾರಿ ವನಿತಾ ಆರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀ ಯಶವಂತರಾಯಗೌಡ ವಿ ಪಾಟೀಲ ಫೌಂಡೇಶನ್ನ ಅಧ್ಯಕ್ಷ ವಿಠಲಗೌಡ ಪಾಟೀಲ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ವಿಜಯಕುಮಾರ ಆಜೂರ, ಡಿವೈಎಸ್ಪಿ ಜಗದೀಶ, ಬಿಎಸ್ ಕಡಕಬಾವಿ, ಚಡಚಣ ತಹಶೀಲ್ದಾರ್ ಎಸ್ಪಿ ಇಂಗಳೆ, ತಾಲೂಕು ಪಂಚಾಯತ್ ಇಒನ ರಾಠೋಡ, ಚಡಚಣ ಇಒ ಸಂಜಯ ಖಡಗೇಗರ, ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕ ಮಲ್ಲಿಕಾರ್ಜುನ ಭಜಂತ್ರಿ, ಚಡಚಣ ಬಿಇಒ ಸುಜಾತ ಹುನ್ನೂರ, ಕ್ಷೇತ್ರ ಸಮನ್ವಯಾಧಿಕಾರಿ ಎಸ್ಆರ್ ನಡುಗಡ್ಲಿ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಹದೇವಪ್ಪ ಏವೂರ, ತೋಟಗಾರಿಕೆ ಅಧಿಕಾರಿ ಎಚ್ಎಸ್ ಪಾಟೀಲ ಮೊದಲಾದವರು ಹಾಜರಿದ್ದರು. 15-16 114 ಹಳ್ಳಿಗಳಿಗೆ ಟ್ಯಾಂಕರ್ ನೀರು ಹಾಕಿದ್ವಿ ನಾವು. ಆ ನೋವು ಇತ್ತು ನನಗೆ. ಅದಕ್ಕಾಗಿ ನಾವು ಅವರೆಲ್ಲರನ್ನ ಕರೆಸಿ ಇವತ್ತು ಚಿಂತನೆಯನ್ನ ಮಾಡಿದ್ದೀವಿ. ಇವತ್ತು ಈ ಭಾಗದಲ್ಲಿ ಹೊಸ ವಿಧದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗಿದೆ. ಇದು ಭವಿಷ್ಯದಲ್ಲಿ ಶಾಶ್ವತವಾಗಿ ಇದರ ಬದಲಾವಣೆ ಆಗಬೇಕಾದ್ರೆ ಇನ್ನುವಂತ ಅನೇಕ ಯೋಜನೆಗಳನ್ನ ತರಬೇಕಾಗಿದೆ. ಪೂಜ್ಯ ಸಿದ್ದೇಶ್ವರ